ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಕುಂಭರಾಶಿಯವರೇ, ಕುಂಭರಾಶಿಯು ರಾಶಿ ಚಕ್ರದ 11ನೇ ರಾಶಿಯಾಗಿದ್ದು ಇದರ ಅಧಿಪತಿ ಶನಿದೇವ. ಈ ರಾಶಿಯವರು ಮಾನವತಾವಾದಿಗಳು, ಸ್ವತಂತ್ರ ಆಲೋಚನೆಯುಳ್ಳವರು ಮತ್ತು ಸಮಾಜಮುಖಿಗಳು ಆಗಿರ್ತಾರೆ. ಆದರೆ ಪ್ರಸ್ತುತ ಸಮಯದಲ್ಲಿ ನೀವು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಪ್ರತಿಫಲ ಅನ್ನೋದು ಸಿಗ್ತಾ ಇಲ್ಲ, ಅಥವಾ ಮನೆಯಲ್ಲಿ ಸದಾ ಭಯದ ನೆರಳು ಇದ್ದಂತೆ ಇದ್ದರೆ ಅದು ನಿಮ್ಮ ಕುಲದೇವಿಯ ಶಕ್ತಿಯನ್ನು ಯಾರೋ ಬಂಧಿಸಿರುವ ಮುನ್ಸೂಚನೆ ಆಗಿರಬಹುದು. ಒಂದನೇದಾಗಿ, ಕುಂಭರಾಶಿಯವರ ಮೇಲೆ ಕುಲದೇವಿಯ ಬಂಧನದ ಪ್ರಭಾವ. ವಿಡಿಯೋದಲ್ಲಿ ತಿಳಿಸಿರುವಂತೆ ಕುಂಭರಾಶಿಯವರು ಸದ್ಯದ ಪರಿಸ್ಥಿತಿಯಲ್ಲಿ ಮಾನಸಿಕವಾಗಿ ಸ್ವಲ್ಪ ದೌರ್ಬಲ್ಯ ಅನುಭವಿಸ್ತಾ ಇರ್ಬೋದು. ಕುಲದೇವಿಯ ಶಕ್ತಿಯು ಬಂಧಿಸಲ್ಪಟ್ಟಾಗ ಇವರ ಜೀವನದಲ್ಲಿ ಈ ಕೆಳಗಿನ ಲಕ್ಷಣಗಳನ್ನೋದು ಕಾಣಿಸಿಕೊಳ್ಳುತ್ತೆ. ಆರ್ಥಿಕ ದಿಗ್ಬಂಧನ. ಹಣ ಬರುತ್ತೆ ಆದರೆ ಉಳಿಯೋದಿಲ್ಲ. ಎಲ್ಲಿ ಹೂಡಿಕೆ ಮಾಡಿದರೂ ನಷ್ಟ ಅಥವಾ ಮೋಸ ಆಗೋದು. ಮಾನಸಿಕ ಕಿರಿಕಿರಿ. ಕಾರಣ ಇಲ್ಲದೇ ಕೋಪ ಬರೋದು. ಮನೆಯವರ ಮೇಲೆ ಅಸಹನೆ ಮತ್ತು ಏಕಾಂಗಿಯಾಗಿರಲು ಬಯಸೋದು. ಕನಸಿನಲ್ಲಿ ಮುನ್ಸೂಚನೆ. ಕನಸಿನಲ್ಲಿ ಹಾವುಗಳು ಬರೋದು, ದೇವಾಲಯಗಳು ಕಾಣಿಸೋದು, ಅಥವಾ ಯಾರೋ ನಿಮ್ಮನ್ನು ಹಿಂಬಾಲಿಸ್ತಾ ಇರುವಂತೆ ಭಾಸವಾಗೋದು. ಆರೋಗ್ಯ ಕ್ಷೀಣತೆ. ಕಾಲು ನೋವು, ಅತಿಯಾದ ಆಯಾಸ ಮತ್ತು ನಿದ್ರಾಹೀನತೆ ಕಾಣೋದು. ಎರಡನೇದಾಗಿ, ಮಾರ್ಚ್ 14, 2026 ಕುಂಭರಾಶಿಯವರ ದೈನಂದಿನ ಭವಿಷ್ಯದ ಬಗ್ಗೆ ಹೇಳೋದಾದರೆ, ನಿಮ್ಮ ರಾಶಿಯವರಿಗೆ ಆಧ್ಯಾತ್ಮಿಕ ಶಕ್ತಿ ಹೆಚ್ಚಿಸಿಕೊಳ್ಳಲು ಅತ್ಯಂತ ಸೂಕ್ತ ದಿನ ಆಗಿರುತ್ತೆ. ಆರ್ಥಿಕತೆ. ಇಂದು ಹಣಕಾಸಿನ ವಿಚಾರದಲ್ಲಿ ಸುಧಾರಣೆ ಅನ್ನೋದು ಕಂಡುಬರುತ್ತೆ. ಆಕಸ್ಮಿಕ ಧನ ಲಾಭವಾಗುವ ಸಾಧ್ಯತೆ ಇದೆ. ಮತ್ತು ಆದರೆ ನೀವು ಹೊಸಬರನ್ನು ನಂಬಿ ಹಣ ನೀಡೋದಕ್ಕೆ ಹೋಗಬೇಡಿ. ಇನ್ನು ಉದ್ಯೋಗದಲ್ಲಿ ನಿಮ್ಮ ಕಾರ್ಯಕ್ಷಮತೆಗೆ ಮೆಚ್ಚುಗೆ ಸಿಗುತ್ತೆ. ವ್ಯಾಪಾರಸ್ಥರಿಗೆ ಹಳೆಯ ಬಾಕಿ ಹಣ ವಸೂಲಿಯಾಗುವ ಸಾಧ್ಯತೆ ಇದೆ. ವ್ಯವಹಾರ, ತಂತ್ರಜ್ಞಾನ, ಕಬ್ಬಿಣ ಅಥವಾ ಸೇವಾ ಕ್ಷೇತ್ರದಲ್ಲಿರುವವರಿಗೆ ಇಂದು ಲಾಭದಾಯಕವಾದ ದಿನ ಆಗಿರುತ್ತೆ. ಪ್ರೀತಿ ಮತ್ತು ಸಂಬಂಧ. ಕುಟುಂಬದಲ್ಲಿ ನಡೀತಿರುವ ಕಲಹಗಳು ಇಂದು ಶಾಂತವಾಗುತ್ತೆ. ಸಂಗಾತಿಯ ಬೆಂಬಲ ನಿಮಗೆ ದೊಡ್ಡ ಶಕ್ತಿಯಾಗುತ್ತೆ. ಸಂಬಂಧಿಕರ ಹೆಸರಿನ ಸುಳಿವು ಮತ್ತು ದೋಷಗಳು. ವಿಡಿಯೋದ ಪ್ರಮುಖ ಅಂಶ ಏನಂದರೆ, ನಿಮ್ಮ ಕುಲದೇವಿಯನ್ನು ಬಂಧಿಸಿರುವ ಆ ಶಕ್ತಿಯನ್ನು ಗುರುತಿಸೋದು. ಹೆಸರಿನ ಸೂಚನೆ. ಸಾಮಾನ್ಯವಾಗಿ SH ಅಥವಾ M ಅಕ್ಷರದಿಂದ ಪ್ರಾರಂಭವಾಗುವ ಹೆಸರಿನ ನಿಕಟ ಸಂಬಂಧಿಗಳ ಬಗ್ಗೆ ಎಚ್ಚರ ಇರಲಿ. ಇವರು ನಿಮ್ಮ ಏಳಿಗೆಯನ್ನು ಕಂಡು ಅಸೂಯೆಯಿಂದ ತಾಂತ್ರಿಕವಾಗಿ ನಿಮ್ಮ ಮನೆಗೆ ದೋಷವನ್ನು ಉಂಟು ಮಾಡ್ತಾ ಇರಬಹುದು. ಗುರುತಿಸೋದಕ್ಕೆ, ನಿಮ್ಮ ಮನೆಗೆ ಅಂತಹ ವ್ಯಕ್ತಿಗಳು ಬಂದಾಗ ದೀಪ ಆರಿ ಹೋಗೋದು ಅಥವಾ ಅಡುಗೆ ಮನೆಯಲ್ಲಿ ಯಾರಾದರೂ ಅನಾಹುತವಾಗೋದು ನಡೆದ್ರೆ ಅದು ನಕಾರಾತ್ಮಕ ಶಕ್ತಿಯ ನೇರ ಪ್ರಭಾವವಾಗಿರುತ್ತೆ. ನಾಲ್ಕನೇದಾಗಿ, ಕುಲದೇವಿಯ ಬಂಧನ ಮುಕ್ತಿಗೆ ಕುಂಭರಾಶಿಯವರು ಮಾಡಬೇಕಾದ ಪರಿಹಾರಗಳೇನು? ಕುಂಭರಾಶಿಯವರು ಈ ಕಷ್ಟದಿಂದ ಹೊರಬರೋದಕ್ಕೆ ಈ ಕೆಳಗಿನ ವಿಶೇಷ ಕ್ರಮಗಳನ್ನು ಅನುಸರಿಸಬೇಕು. ಕುಲದೇವಿಯ ಸ್ಮರಣೆ. ಪ್ರತಿದಿನ ಬೆಳಿಗ್ಗೆ ಸ್ನಾನದ ನಂತರ ಒಂದು ತಾಮ್ರದ ಪಾತ್ರೆಯಲ್ಲಿ ನೀರನ್ನು ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ಅರಿಶಿನ ಹಾಕಿ ಕುಲದೇವಿಯನ್ನು ಸ್ಮರಿಸಿ ನಿಮ್ಮ ಮನೆಯ ಹೊಸ್ತಿಲಿಗೆ ಪ್ರೋಕ್ಷಣೆ ಮಾಡಿ. ಶನಿವಾರದ ದೀಪ. ಶನಿವಾರ ಸಂಜೆ ಹನುಮಂತನ ದೇವಸ್ಥಾನಕ್ಕೆ ಹೋಗಿ ಸಾಸಿವೆ ಎಳ್ಳೆಯ ಒಂದು ಎಣ್ಣೆನ ದೀಪ ಹಚ್ಚಿ, ಸಾಸಿವೆ ಎಣ್ಣೆ ದೀಪ ಹಚ್ಚಿ ಹನುಮಾನ್ ಚಾಲಿಸ ಪಠನೆ ಮಾಡಿ. ಇದು ತಾಂತ್ರಿಕ ದೋಷಗಳನ್ನು ನಿವಾರಣೆ ಮಾಡುತ್ತೆ. ನೈವೇದ್ಯ. ಕುಲದೇವಿಗೆ ಸಿಹಿ ಪೊಂಗಲ್ ಅಥವಾ ಕಡುಬನ್ನು ನೈವೇದ್ಯ ಮಾಡಿ ನಂತರ ಎಲ್ಲರೂ ಕೂಡ ಅದನ್ನು ಪ್ರಸಾದವಾಗಿ ಸ್ವೀಕರಿಸಿ. ವಿಶೇಷ ಮಂತ್ರ ಓಂ ಶ್ರೀ ಕುಲದೇವತೆ ನಮಃ ಎಂಬ ಈ ಮಂತ್ರವನ್ನು ಪ್ರತಿದಿನ 108 ಬಾರಿ ಜಪಿಸಿ. ದಾನ. ಬಡವರಿಗೆ ಕಪ್ಪು ಬಣ್ಣದ ಬಟ್ಟೆ ಅಥವಾ ಎಳ್ಳನ್ನು ದಾನ ಮಾಡೋದು ಕುಂಭರಾಶಿಯವರಿಗೆ ಅತ್ಯಂತ ಶ್ರೇಯಸ್ಕರವಾಗಿರುತ್ತೆ. ಇನ್ನು ಐದನೇದಾಗಿ, ಆಧ್ಯಾತ್ಮಿಕ ಸಲಹೆ ಬಗ್ಗೆ ಹೇಳೋದಾದರೆ, ಕುಂಭರಾಶಿಯವರು ಸಮಾಜದ ಬಗ್ಗೆ ಚಿಂತಿಸೋದನ್ನು ಬಿಟ್ಟು ಮೊದಲು ತಮ್ಮ ಕುಟುಂಬದ ಸುರಕ್ಷತೆಯ ಬಗ್ಗೆ ಗಮನ ಹರಿಸಬೇಕು. ನಿಮ್ಮ ಮನೆಗೆ ಈಶಾನ್ಯ ಮೂಲೆಯಲ್ಲಿ ಸದಾ ಒಂದು ನೀರಿನ ಕಲಶ ಇಡಿ. ಕುಲದೇವಿಯ ಬಂಧನ ಎಷ್ಟೇ ಬಲವಾಗಿದ್ರೂ ಕೂಡ ನಿಮ್ಮ ನಿರಂತರ ಪ್ರಾರ್ಥನೆ ಮತ್ತು ಶ್ರದ್ಧೆಯು ಈ ಬಂಧನವನ್ನು ಮುರಿದು ನಿಮ್ಮ ಮನೆಗೆ ಸುಖ ಸಮೃದ್ಧಿ ತರುತ್ತೆ. ಒಟ್ಟಾಗಿ ಹೇಳೋದಾದರೆ, ಮಾರ್ಚ್ 14 ಈ ದಿನ ನಿಮ್ಮ ಜೀವನದ ಹೊಸ ಅಧ್ಯಾಯಕ್ಕೆ ನಾಂದಿಯಾಗುತ್ತೆ. ನಕಾರಾತ್ಮಕ ವ್ಯಕ್ತಿಗಳಿಂದ ದೂರ ಇರಿ ಮತ್ತು ನಿಮ್ಮ ಕುಲದೇವಿಯ ಮೇಲೆ ಅಚಲವಾದ ವಿಶ್ವಾಸ ಇಡಿ. ದೈವ ಬಲವೇ ನಿಮ್ಮ ಸರ್ವಶ್ರೇಷ್ಠ ರಕ್ಷೆಯಾಗಿರುತ್ತೆ. ಗಮನಿಸಿ, ಈ ಮಾಹಿತಿ ನೀವು ನೀಡಿದ ಒಂದು ಸಾಮಾನ್ಯ ಜ್ಯೋತಿಷ್ಯ ಮಾಹಿತಿಯಾಗಿರುತ್ತೆ. ನೀಡಲಾದ ಒಂದು ಸಾಮಾನ್ಯ ಜ್ಯೋತಿಷ್ಯ ಮಾಹಿತಿ ಆದರೆ ನಿಮ್ಮ ವೈಯಕ್ತಿಕ ಜಾತಕದ ಆಧಾರದ ಮೇಲೆ ಫಲಿತಾಂಶಗಳಲ್ಲಿ ಬದಲಾವಣೆ ಅನ್ನೋದು ಕಾಣುತ್ತೆ.
ನಿಮಗೆ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಕೊಟ್ಟು ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ ಮತ್ತು ನಿಮ್ಮ ಕುಲದೇವರ ಹೆಸರನ್ನು ಕಮೆಂಟ್ ಮಾಡಿ. ಜೈ ಹಿಂದ್, ಜೈ ಭಾರತ್ ಮಾತೆ, ಹರಿ ಓಂ ತತ್ಸತ್, ಸರ್ವೇ ಜನ ಸುಖಿನೋ ಭವಂತು.